ಸ್ವಲ್ಪ ದಿನಗಳ ಹಿಂದೆ ಬಾರ್ಲಿ ನೀರಿನ ಉಪಯೋಗದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿ ನಿಮ್ಮಲ್ಲಿ ಅನೇಕ ಜನರು ನನ್ನನ್ನು ಕೇಳಿರೋ ಪ್ರಶ್ನೆ, ನೀರು ಕುಡಿದ ಮೇಲೆ ಉಳಿದಿರೋ ಬಾರ್ಲಿನ ಏನು ಮಾಡಬೇಕು ಅಂತ. ಹಾಗಾಗಿ ಇವತ್ತಿನ ಈ ವಿಡಿಯೋ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಬಾರ್ಲಿ ಗಂಜಿ ಅಥವಾ ಬಾರ್ಲಿ ಅಂಬ್ಲಿ ಅಥವಾ ಮೊಸರು ಬಾರ್ಲಿ ಅಂತ ಬೇಕಾದರೂ ಹೇಳ್ಬೋದು, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1/4 ಕಪ್ಪಷ್ಟು ಬಾರ್ಲಿನ ಒಂದು ಕುಕ್ಕರಲ್ಲಿ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತೆ. ಸೊ ಚೆನ್ನಾಗಿ ತೊಳೆದು 1 ಕಪ್ಪಷ್ಟು ನೀರನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಅಂದರೆ 4 ಪಟ್ಟು ನೀರು. 1/4 ಕಪ್ ಬಾರ್ಲಿಗೆ 1 ಕಪ್ಪು ನೀರು. 4-5 ವಿಸಿಲ್ ಮಾಡಬೇಕಾಗತ್ತೆ. ಬಾರ್ಲಿ ಬೇಗ ಬೇಯೋದಿಲ್ಲ. ನಿಮಗೇನಾದರೂ ಟೈಮ್ ಇದ್ದರೆ ಒಂದು 4-5 ಗಂಟೆ ನೆನೆಸಿಟ್ಟು ಮತ್ತೆ ಬೇಯಿಸಿದರೆ ಬೇಗ ಬೇಯುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಚೆನ್ನಾಗಿ ಅರಳ್ಕೊಂಡು ಮೆತ್ತಗೆ ಬೇಯಿಸ್ಕೊಳ್ಬೇಕು. ಆಮೇಲೆ ಅದು ಬಿಸಿ ಆರೋದಕ್ಕೆ ಬಿಟ್ಬಿಡೋಣ. ಈ ಕಡೆ ಇನ್ನೊಂದು ಬಾಣಲೆನಲ್ಲಿ 1-2 ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ತುಂಬ ತಂಪು, ಹೊಟ್ಟೆಯ ಆರೋಗ್ಯಕ್ಕೆ ಅಥವಾ ಜೀರ್ಣಕ್ಕೆ, ಯೂರಿನರಿ ಇನ್ಫೆಕ್ಷನ್ನಿಗೆ, ಶುಗರ್ ಇರೋರಿಗೆ ಈ ಥರ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನೊಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಅದರಲ್ಲಿ ನಾನು ವಿವರವಾಗಿ ಎಲ್ಲ ಹೇಳಿದ್ದೀನಿ. ಇಲ್ಲಿ ಸಾಸಿವೆ ಸಿಡಿದ ಮೇಲೆ ಕತ್ತರಿಸಿರುವಂತಹ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಒಂದು ಸುತ್ತು ಹುರ್ಕೊಂಡೆ. ಆಮೇಲೆ ಸಣ್ಣದಾಗಿ ಕತ್ತರಿಸಿರುವಂತಹ ಒಂದು ಈರುಳ್ಳಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಈ ಕಡೆ ಬಾರ್ಲಿ ತಣ್ಣಗಾಗಿರುತ್ತಲ್ಲ, ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಒಂದು ಸುತ್ತು ರುಬ್ಬಬೇಕು ಅಷ್ಟೇ. ಪಲ್ಸ್ ಮೋಡ್ ಉಪಯೋಗಿಸಿ ಅಥವಾ ಹಾಗೆ ರುಬ್ಬಿದ್ರೂ ಪರವಾಗಿಲ್ಲ. ಆದರೆ ನುಣ್ಣಗೆ ಪೇಸ್ಟ್ ಏನು ಮಾಡೋದು ಬೇಡ, ಒಂಚೂರು ಅದು ಕಡಿ ಕಡಿ ಥರ ಆದರೆ ಸಾಕು. ಆ ರೀತಿ ರುಬ್ಬಿ ಈಗಾಗಲೇ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಬೇಕು. ನಿಮಗೆ ಮೊಸರು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಹಾಕದಲ್ಲೇನೋ ಮಾಡ್ಬೋದು. ಹಾಗೆ ನಾನಿಲ್ಲಿ ಚಿಟಿಕೆ ಇಂಗು, ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಿಷ್ಟು ಅಲ್ಲದೆ ನಿಮಗೆ ಇನ್ನೇನಾದರೂ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು, ಸೌತೆಕಾಯಿನ, ಕ್ಯಾರೆಟ ಹಾಕಬೇಕು ಅಂದರೆ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿ ತಿಂದರೆ ಆಯಿತು. ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.